ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ, ಇವತ್ತು ನಾನು ನಿಮಗೋಸ್ಕರ ಹೇಳ್ಕೊಡ್ತಿರೋಂಥ ಒಂದು ರೆಸಿಪಿ ಹೀರೆಕಾಯಿ ದಾಲ್. ಇದು ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿ ಒಗ್ಗುತ್ತೆ ಇದು, ಮತ್ತು ಪ್ರೋಟೀನ್ ರಿಚ್ ಇರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ತೊಗೊಂಡಿದ್ದೀನಿ ಹೀರೆಕಾಯಿ 2, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಶುಂಠಿ, ಬೆಳ್ಳುಳ್ಳಿ ಸ್ವಲ್ಪ, ಹಾಗೆ ಹಸಿಮೆಣಸಿನ್ಕಾಯಿ ಸ್ವಲ್ಪ, ಬೇಳೆ ಬೇಯಿಸಿಟ್ಟಿರುವಂಥದ್ದು 1 ಬೌಲ್, ಈರುಳ್ಳಿ 1, ಟೊಮೆಟೊ 2, ಇದಿಷ್ಟನ್ನು ಕೂಡ ಹಚ್ಕೊಂಡಿರಬೇಕು. ಸೊ ಬೇಳೆ ಬೇಯಿಸೋದ್ರಿಂದ ಬರೀ ಒಗ್ಗರಣೆಗೆ ನಾವು ಅದನ್ನು ಹಾಕ್ಕೋಬೋದು. ಮೊದಲಿಗೆ ನಾನಿಲ್ಲಿ ಎಣ್ಣೆಯನ್ನು ಹಾಕ್ತಿದ್ದೀನಿ 2 ಚಮಚ, ಸಾಸಿವೆ ಅರ್ಧ ಚಮಚ, ಜೀರಿಗೆ, ಸೋಂಪು ಅರ್ಧ ಚಮಚ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಈರುಳ್ಳಿ. ನೋಡಿ, ನಾವು ಬೇಳೆಯನ್ನು ಬೇಯಿಸಿ ಇಟ್ಕೋಬೇಕಿರೋದ್ರಿಂದ ಇಲ್ಲಿ ನಮಗೆ ಈಸಿಯಾಗಿ ಬಹಳ ಟೇಸ್ಟಿಯಾಗಿ ಮಾಡ್ಬೋದು. ಇದನ್ನು ಭಾಳ ಸುಲಭವಾಗಿ. ನಂತರ ಕಡೆಯಲ್ಲಿ ಹೀರೆಕಾಯಿನ ಹಾಕ್ಕೋಬೇಕು. ಇದೆಲ್ಲವೂ ಕೂಡ ಬಾಡಿದ ಮೇಲೆ ನಾನಿಲ್ಲಿ ಟೊಮೆಟೊವನ್ನು ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಏನಪ್ಪ ಅರ್ಜೆಂಟಾಗಿ ಯಾರಾದರೂ ನೆಂಟರು ಬಂದರು ಜಾಸ್ತಿ ಮಾಡಬೇಕು ಸಾಂಬಾರು ಅಂತ ಅಂದಾಗ ಈಸಿಯಾಗಿ ಟೇಸ್ಟಿಯಾಗಿ ತುಂಬ ರುಚಿಕರವಾಗಿ ನಾವು ಇದನ್ನ ಮಾಡ್ಬೋದು. ಅರಿಶಿಣ 1/2 ಸ್ಪೂನು ಮತ್ತು ಬೇಯಿಸಿಟ್ಟಿರುವಂತಹ ಬೇಳೆ. ನಾನು ಅರಿಶಿಣ ಮತ್ತು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಬೇಯಬೇಕಾದ್ರೆ. ಸೊ ಇದನ್ನೆಲ್ಲನೂ ಮಿಕ್ಸ್ ಮಾಡಿ ನಿಮಗೆ ಹೇಗೆ ಬೇಕೋ, ತೆಳ್ಳಗೆ ಬೇಕೋ ಗಟ್ಟಿಗೆ ಬೇಕೋ ಅದರ ಅಂದಾಜಿನ ಮೇಲೆ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು 1-2 ಕುದಿ ಬಂದ ಮೇಲೆ ನಾವು ಮಸಾಲ ಪುಡಿಗಳನ್ನು ಹಾಕಬೇಕಾಗತ್ತೆ. ಒಂದೊಂದಾಗಿ ಮಸಾಲ ಪುಡಿಗಳನ್ನು: ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಜೀರಾ ಪುಡಿ ಎಲ್ಲವನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು 2 ಟೊಮೆಟೊ ತಗೊಂಡಿರೋದ್ರಿಂದ ನಾನಿಲ್ಲಿ ಹುಳಿಯನ್ನು ಹಾಕ್ತಾಯಿಲ್ಲ. ಕಡೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಹೀರೆಕಾಯಿ ದಾಲ್ ಸವಿಯಲು ಸಿದ್ಧ. ನೋಡಿ ಎಷ್ಟು ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡ್ಕೋಬೋದು ಹೀರೆಕಾಯಿ ದಾಲ್ನ. ಟ್ರೈ ಮಾಡ್ತೀರಾ ಅಲ್ವಾ ನೀವು ಒಮ್ಮೆ ಆದರೂ ಹೀರೆಕಾಯಿ ದಾಲ್ನ? ಧನ್ಯವಾದಗಳು ಎಲ್ಲರಿಗೂ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.